ಹಾಯ್ ಫ್ರೆಂಡ್ಸ್, ರಾಜ್ಯದ ಸ್ಟಾರ್ ರಾಜಕಾರಣಿಗಳ ಜಾತಿ ಯಾವುದು? ಯಾವ ಸಮುದಾಯದ ರಾಜಕಾರಣಿಗಳು ದಿನ ಬೆಳಗಾದ್ರೆ ಮಿಂಚ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿರೋ ಸಿದ್ದರಾಮಯ್ಯ ಮೊದಲಿಗೆ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡು ನಂತರ ಕಾಂಗ್ರೆಸ್ಗೆ ಬಂದ್ರು. ಇವರ ಮಗ ಯತೀಂದ್ರ ಕೂಡ ರಾಜಕೀಯದಲ್ಲಿದ್ದಾರೆ. ಇವರು ಕುರುಬ ಸಮುದಾಯದ ನಾಯಕ. ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಾರೆ. ಇವರು ಎಸ್ಸಿ ಸಮುದಾಯಕ್ಕೆ ಸೇರಿದ್ದು ಮೂಲ ಕಾಂಗ್ರೆಸ್ಸಿಗರಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಸ್ಟಾರ್ ಲೀಡರ್ಗಳ ಪೈಕಿ ವಿಜಯಪುರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ಬರು. ಇವರು ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಖರ್ಗೆ ಕುಟುಂಬ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತವರ ಎರಡನೇ ಮಗ ಪ್ರಿಯಾಂಕ್ ಖರ್ಗೆ ದಲಿತ ನಾಯಕರಲ್ಲಿ ಪ್ರಮುಖರು. ಖರ್ಗೆ ರಾಜ್ಯಸಭೆ ವಿಪಕ್ಷ ನಾಯಕರಾಗಿದ್ರೆ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಶಾಸಕ ಮತ್ತು ಹಾಲಿ ಸಚಿವರಾಗಿದ್ದಾರೆ. ಅಂದಹಾಗೆ ಇವರು ಎಸ್ಸಿ ಸಮುದಾಯದ ನಾಯಕರಾಗಿದ್ದಾರೆ. ಡಿಕೆ ಬ್ರದರ್ಸ್ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ ಡಿಸಿಎಂ ಆಗಿದ್ದಾರೆ. ಅದೇ ರೀತಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಸಂಸದರಾಗಿದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯವಾಗಿದೆ. ಬೈರತಿ ಬ್ರದರ್ಸ್ ಹೆಬ್ಬಾಳ ಶಾಸಕ ಕಾಂಗ್ರೆಸ್ ನಾಯಕ ಬೈರತಿ ಸುರೇಶ್ ಹಾಲಿ ಸಚಿವರಾಗಿದ್ದಾರೆ. ಇವರ ಸಹೋದರ ಬೈರತಿ ಬಸವರಾಜ್ ಆಪರೇಷನ್ಗೆ ಒಳಗಾಗಿ 2019ರಲ್ಲಿ ಬಿಜೆಪಿ ಸೇರಿದ್ದು ಕೆಆರ್ ಪುರಂ ಶಾಸಕರಾಗಿದ್ದಾರೆ. ಈ ಸಹೋದರರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಬಂಗಾರಪ್ಪ ಬ್ರದರ್ಸ್ ಮಾಜಿ ಸಿಎಂ ಬಂಗಾರಪ್ಪ ಮಕ್ಕಳಾದ ಮಧು ಬಂಗಾರಪ್ಪ ಕಾಂಗ್ರೆಸ್ನಲ್ಲಿದ್ದು ಸೊರಬ ಕ್ಷೇತ್ರದಿಂದ ಗೆದ್ದು ಸಚಿವರೂ ಆಗಿದ್ದಾರೆ. ಅದೇ ರೀತಿ ದೊಡ್ಡ ಮಗ ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿದ್ದಾರೆ. ಇವರು ಈಡಿಗ ಸಮುದಾಯಕ್ಕೆ ಸೇರಿದ್ದಾರೆ. ಬಿಎಸ್ ಯಡಿಯೂರಪ್ಪ ರಾಜ್ಯ ರಾಜಕಾರಣದಲ್ಲಿ ಹಿರಿಯರಲ್ಲಿ ಒಬ್ಬರು. ಯಡಿಯೂರಪ್ಪ ಮಾಜಿ ಸಿಎಂ ಕೂಡ ಹೌದು. ಇವರ ಮಕ್ಕಳಾದ ಬಿವೈ ರಾಘವೇಂದ್ರ ಶಿವಮೊಗ್ಗ ಸಂಸದ ಮತ್ತು ವಿಜಯೇಂದ್ರ ಶಿಕಾರಿಪುರದ ಶಾಸಕರಾಗಿದ್ದಾರೆ. ಇವರು ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಕೆಎಸ್ ಈಶ್ವರಪ್ಪ ಯಡಿಯೂರಪ್ಪ ಜೊತೆಗೆ ಕೆಎಸ್ ಈಶ್ವರಪ್ಪ ಮೊದಲಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದ ನಾಯಕ. ಇವರದ್ದು ಕುರುಬ ಸಮುದಾಯವಾಗಿದೆ. ಎಚ್.ಡಿ. ದೇವೇಗೌಡ ಅಂಡ್ ಸನ್ಸ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಜೆಡಿಎಸ್ ಸಂಸ್ಥಾಪಕ. ಇವರ ಮಕ್ಕಳಾದ ಎಚ್.ಡಿ. ರೇವಣ್ಣ ಹೊಳೆನರಸೀಪುರ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯ. ಪ್ರತಾಪ್ ಸಿಂಹ ಬಿಜೆಪಿ ನಾಯಕರಾದ ಇವರು ಮೈಸೂರು ಸಂಸದರಾಗಿದ್ದಾರೆ. ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕ. ಸಿಟಿ ರವಿ ಬಿಜೆಪಿಯ ಮತ್ತೋರ್ವ ಹಿರಿಯ ನಾಯಕ. ಸಿಟಿ ರವಿ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಕೆಎಚ್ ಮುನಿಯಪ್ಪ ಇವರು ಕೂಡ ಹಾಲಿ ಸಚಿವರಾಗಿದ್ದು ಎಸ್ಸಿ ಸಮುದಾಯಕ್ಕೆ ಸೇರಿದ್ದಾರೆ. ರಾಜ್ಯದ ಪ್ರಭಾವಿ ದಲಿತ ನಾಯಕರಲ್ಲಿ ಇವರು ಕೂಡ ಒಬ್ಬರು. ಎಚ್.ಸಿ. ಮಹದೇವಪ್ಪ ಹಾಲಿ ಸಚಿವರಾಗಿರೋ ಇವರು ಟಿ ನರಸೀಪುರ ಕ್ಷೇತ್ರದ ಶಾಸಕ. ಕಾಂಗ್ರೆಸ್ ನಾಯಕರಾದ ಮಹದೇವಪ್ಪ ಎಸ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಬಿಜೆಪಿ ನಾಯಕ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಕ್ಷೇತ್ರದ ಶಾಸಕ. ಇವರದ್ದು ಲಿಂಗಾಯತ ಸಮುದಾಯ. ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಭಾಗದಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿರೋರು ಅಂದ್ರೆ ಜಾರಕಿಹೊಳಿ ಬ್ರದರ್ಸ್. ಅವರಲ್ಲಿ ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದು ಸಚಿವರಾಗಿದ್ದಾರೆ. ಲಖನ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ನವರೇ ಆಗಿದ್ದಾರೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ. ಅಂದಹಾಗೆ ಇವರು ಎಸ್ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಕಾಂಗ್ರೆಸ್ ನಾಯಕ ಪ್ರದೀಪ್ ಈಶ್ವರ್. ಇವರು ಒಬಿಸಿ ಅಡಿ ಬರುವ ಬಲಿಜ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಕೆಎನ್ ರಾಜಣ್ಣ ಮಧುಗಿರಿ ಕ್ಷೇತ್ರದ ಶಾಸಕರಾದ ರಾಜಣ್ಣ ಈಗ ಸಚಿವರಾಗಿದ್ದಾರೆ. ಇವರು ಎಸ್ಟಿ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಆರ್.ಬಿ. ತಿಮ್ಮಾಪುರ ಕೂಡ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದು ಎಸ್ಸಿ ಸಮುದಾಯಕ್ಕೆ ಸೇರಿದ್ದಾರೆ. ಶಿವರಾಜ್ ತಂಗಡಗಿ ಎಸ್ಸಿಯಲ್ಲಿ ಬರುವ ಬೋವಿ ಸಮುದಾಯದ ನಾಯಕರಾದ ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದ ಶಾಸಕ. ಇವರು ಸಿದ್ದು ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಾರೆ. ಬಿ ನಾಗೇಂದ್ರ ಎಸ್ಟಿ ಸಮುದಾಯಕ್ಕೆ ಸೇರಿದ ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಹಾಲಿ ಸಚಿವರು ಹೌದು. ಎಚ್.ಕೆ. ಪಾಟೀಲ್
ಸಿದ್ದರಾಮಯ್ಯ ಸಂಪುಟದ ಹಿರಿಯ ಶಾಸಕರಲ್ಲಿ ಎಚ್.ಕೆ. ಪಾಟೀಲ್ ಕೂಡ ಒಬ್ರು. ಗದಗ ಕ್ಷೇತ್ರದ ಶಾಸಕರಾದ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಕೃಷ್ಣ ಬೈರೇಗೌಡ ಹಾಲಿ ಸಚಿವ ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಚಲುವರಾಯಸ್ವಾಮಿ ಹೊಸದಾಗಿ ಸಚಿವ ಸ್ಥಾನ ಪಡೆದ ನಾಯಕರ ಪೈಕಿ ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ ಕೂಡ ಒಬ್ರು. ಇವರು ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಈಶ್ವರ್ ಖಂಡ್ರೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಪ್ರಭಾವಿ ಲಿಂಗಾಯತ ನಾಯಕರಲ್ಲಿ ಈಶ್ವರ್ ಖಂಡ್ರೆ ಪ್ರಮುಖರಾಗಿದ್ದಾರೆ. ಬಾಲ್ಕಿ ಕ್ಷೇತ್ರದ ಶಾಸಕರಾದ ಇವರು ಹಾಲಿ ಸಚಿವರು ಆಗಿದ್ದಾರೆ. ದಿನೇಶ್ ಗುಂಡೂರಾವ್ ಮಾಜಿ ಸಿಎಂ ಆರ್ ಗುಂಡೂರಾವ್ ಅವರ ಮಗ ದಿನೇಶ್ ಗುಂಡೂರಾವ್. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ. ಗಾಂಧಿನಗರ ಕ್ಷೇತ್ರದ ಶಾಸಕರಾದ ಇವರು ಹಾಲಿ ಸಚಿವರು ಹೌದು. ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಮಗ ಎಸ್ ಮಲ್ಲಿಕಾರ್ಜುನ್. ದಾವಣಗೆರೆ ಉತ್ತರ ಶಾಸಕರಾದ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಎಂ.ಬಿ. ಪಾಟೀಲ್ ಕಾಂಗ್ರೆಸ್ ಲಿಂಗಾಯತ ನಾಯಕರಲ್ಲಿ ಪ್ರಬಲ ಎನಿಸಿಕೊಂಡಿರೋ ಇವರು ಸಿದ್ದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಶಾಸಕರಾಗಿದ್ದು ಸಚಿವರೂ ಹೌದು. ರಹೀಂ ಖಾನ್ ಬೀದರ್ ಶಾಸಕ. ಹಾಲಿ ಸಚಿವ ರಹೀಂ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸಂತೋಷ್ ಲಾಡ್ ಮರಾಠ ಸಮುದಾಯಕ್ಕೆ ಸೇರಿದ ಸಂತೋಷ್ ಲಾಡ್ ಕೂಡ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದಾರೆ. ಇವರು ಕಲಘಟಗಿ ಕ್ಷೇತ್ರದ ಶಾಸಕರು. ಕೆಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕೆಜೆ ಜಾರ್ಜ್ ಈಗ ಇಂಧನ ಸಚಿವರಾಗಿದ್ದಾರೆ. ಸರ್ವಜ್ಞ ನಗರದಿಂದ ಇವರು ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯಕ್ಕೆ ಸೇರಿದ ರಾಮಲಿಂಗಾರೆಡ್ಡಿ ರಾಜ್ಯದ ಸಾರಿಗೆ ಸಚಿವರಾಗಿದ್ದಾರೆ. ಇವರು ಬಿಟಿಎಂ ಲೇಔಟ್ ಶಾಸಕರು. ಜಮೀರ್ ಅಹಮದ್ ಖಾನ್ ಒಂದು ಟೈಮಲ್ಲಿ ಕುಮಾರಸ್ವಾಮಿ ಶಿಷ್ಯರಾಗಿದ್ದ ಜಮೀರ್ ಈಗ ಸಿದ್ದರಾಮಯ್ಯ ಶಿಷ್ಯ ಆಗಿದ್ದಾರೆ. ಚಾಮರಾಜಪೇಟೆ ಶಾಸಕರಾದ ಇವರು ಮುಸ್ಲಿಂ ಸಮುದಾಯದ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರು. ಈಗ ಹಾಲಿ ಸಚಿವರು ಹೌದು. ಸದಾನಂದ ಗೌಡ ಬಿಜೆಪಿ ನಾಯಕರಾದ ಇವರು ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ತೇಜಸ್ವಿ ಸೂರ್ಯ ಬಿಜೆಪಿ ಯುವ ನಾಯಕರಾದ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ. ಇವರದ್ದು ಬ್ರಾಹ್ಮಣ ಸಮುದಾಯ. ಭಗವಂತ್ ಖೂಬಾ ಬಿಜೆಪಿ ನಾಯಕರಾದ ಭಗವಂತ್ ಖೂಬಾ ಬೀದರ್ ಸಂಸದರಾಗಿದ್ದಾರೆ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕ. ರಮೇಶ್ ಜಿಗಜಿಣಗಿ ಬಿಜೆಪಿಯ ಪ್ರಭಾವಿ ನಾಯಕ ರಮೇಶ್ ಜಿಗಜಿಣಗಿ ವಿಜಯಪುರ ಸಂಸದರು. ಇವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ವಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಇವರು 2016ರಲ್ಲಿ ಬಿಜೆಪಿ ಸೇರಿದ್ರು. ಇವರು ಚಾಮರಾಜನಗರ ಸಂಸದರಾಗಿದ್ದಾರೆ. ಅದೇ ರೀತಿ ಶ್ರೀನಿವಾಸ್ ಪ್ರಸಾದ್ ದಲಿತ ಸಮುದಾಯದ ನಾಯಕ. ಬಚ್ಚೇಗೌಡ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಬಚ್ಚೇಗೌಡ ಮಗ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಲ್ಲಿದ್ದು ಹೊಸಕೋಟೆ ಶಾಸಕರಾಗಿದ್ದಾರೆ. ಇವರು ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ನಾಯಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಕ್ಷೇತ್ರದ ಸಂಸದ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ರಾಜ್ಯ ಬಿಜೆಪಿ ಘಟಕ ಅಧ್ಯಕ್ಷ. ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್. ಇವರು ಶೆಟ್ಟಿ ಸಮುದಾಯಕ್ಕೆ ಸೇರಿದ್ದಾರೆ. ಜಿಎಂ ಸಿದ್ದೇಶ್ವರ್ ಬಿಜೆಪಿ ನಾಯಕರಾದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಲೋಕಸಭೆ ಕ್ಷೇತ್ರದ ಸಂಸದ. ಇವರು ಲಿಂಗಾಯತ ಸಮುದಾಯದ ನಾಯಕ. ಪ್ರಹ್ಲಾದ್ ಜೋಶಿ ಬಿಜೆಪಿ ನಾಯಕರಾದ ಪ್ರಹ್ಲಾದ್ ಜೋಶಿ ಧಾರವಾಡದ ಸಂಸದ. ಸದ್ಯ ಕೇಂದ್ರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡ್ತಿದ್ದಾರೆ. ಬ್ರಾಹ್ಮಣ ಸಮುದಾಯದ ನಾಯಕರಾಗಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಕಟ್ಟರ್ ಹಿಂದೂವಾದಿ ನಾಯಕ ಅನಂತ್ ಕುಮಾರ್ ಹೆಗಡೆ ಮೊದಲಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ. ಉತ್ತರ ಕನ್ನಡದ ಸಂಸದರಾದ ಇವರು ಬ್ರಾಹ್ಮಣ ಸಮುದಾಯದ ನಾಯಕ. ಗೋವಿಂದ ಎಂ ಕಾರಜೋಳ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ದಲಿತ ಸಮುದಾಯದ ನಾಯಕ. ಆರ್ ಅಶೋಕ್ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಒಬ್ಬರಾದ ಆರ್ ಅಶೋಕ್ ಪದ್ಮನಾಭನಗರದ ಶಾಸಕರಾಗಿದ್ದಾರೆ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಬಿ ಶ್ರೀರಾಮುಲು ಬಿಜೆಪಿ ನಾಯಕ ಶ್ರೀರಾಮುಲು ಬಿಜೆಪಿಯ ಸ್ಟಾರ್ ರಾಜಕಾರಣಿಗಳಲ್ಲಿ ಒಬ್ಬರು. ಇವರು ಎಸ್ಟಿ ಸಮುದಾಯದ ನಾಯಕ. ವಿ ಸೋಮಣ್ಣ ಮಾಜಿ ಸಚಿವ ಸೋಮಣ್ಣ ಬಿಜೆಪಿಯಲ್ಲಿದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಎಸ್ ಅಂಗಾರ 6 ಸಲ ಸುಳ್ಯ ಕ್ಷೇತ್ರದ ಶಾಸಕರಾಗಿದ್ದ ಬಿಜೆಪಿ ನಾಯಕ ಎಸ್ ಅಂಗಾರ. ಇವರು ಎಸ್ಸಿ ಸಮುದಾಯದ ನಾಯಕರಾಗಿದ್ದಾರೆ. ಜೆಸಿ ಮಾಧುಸ್ವಾಮಿ ಮಾಜಿ ಸಚಿವ ವಾಗ್ಮಿ ಎಂದೇ ಹೆಸರು ಪಡೆದ ಬಿಜೆಪಿ ನಾಯಕ ಜೆಸಿ ಮಾಧುಸ್ವಾಮಿ. ಇವರು ಲಿಂಗಾಯತ ನಾಯಕ.
ಅರಗ ಜ್ಞಾನೇಂದ್ರ. ಬಿಜೆಪಿ ನಾಯಕರಾದ ಅರಗ ಜ್ಞಾನೇಂದ್ರ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್. ಯಡಿಯೂರಪ್ಪ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಅಶ್ವಥ್ ನಾರಾಯಣ್ ಈಗ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ. ಇವರು ಒಕ್ಕಲಿಗ ಸಮುದಾಯದವರಾಗಿದ್ದಾರೆ. ಸಿಸಿ ಪಾಟೀಲ್. ಬಿಜೆಪಿ ನಾಯಕ ಸಿಸಿ ಪಾಟೀಲ್ ನರಗುಂದ ಶಾಸಕರಾಗಿದ್ದಾರೆ. ಇವರು ಲಿಂಗಾಯತ ಸಮುದಾಯದ ನಾಯಕ. ಆನಂದ್ ಸಿಂಗ್. ಪ್ರತ್ಯೇಕ ವಿಜಯನಗರ ಜಿಲ್ಲೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆನಂದ್ ಸಿಂಗ್ ಬಿಜೆಪಿ ನಾಯಕರಾಗಿದ್ದಾರೆ. ಇವರು ರಜಪೂತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ. ಬಿಜೆಪಿ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂಎಲ್ಸಿ ಆಗಿದ್ದಾರೆ. ಇವರು ಬಿಲ್ಲವ ಸಮುದಾಯದ ನಾಯಕರಾಗಿದ್ದಾರೆ. ಪ್ರಭು ಚೌಹಾಣ್. ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಮೊದಲಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡ ನಾಯಕ. ಇವರು ಬಂಜಾರ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮುರುಗೇಶ್ ನಿರಾಣಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೂಡ ಬಿಜೆಪಿಯ ಸೀನಿಯರ್ ಲೀಡರೇ ಆಗಿದ್ದಾರೆ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಎಸ್.ಟಿ. ಸೋಮಶೇಖರ್. ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ಶಾಸಕ. ಆಪರೇಷನ್ ಮೂಲಕ ಬಿಜೆಪಿ ಸೇರಿದ್ದ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್. ಆಪರೇಷನ್ ಮೂಲಕ ಬಿಜೆಪಿ ಸೇರಿದ ಡಾಕ್ಟರ್ ಸುಧಾಕರ್ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಎಂಟಿಬಿ ನಾಗರಾಜ್. ಆಪರೇಷನ್ ಮೂಲಕ ಬಿಜೆಪಿಗೆ ಸೇರಿದ ಮತ್ತೊಬ್ಬ ನಾಯಕ ಅಂದ್ರೆ ಅದು ಎಂಟಿಬಿ ನಾಗರಾಜ್. ಇವರು ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಸುನಿಲ್ ಕುಮಾರ್. ಬಿಜೆಪಿ ನಾಯಕ. ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್. ಇವರು ಬಿಲ್ಲವ ಸಮುದಾಯಕ್ಕೆ ಸೇರಿದ್ದಾರೆ. ಬಿಸಿ ಪಾಟೀಲ್. ಆಪರೇಷನ್ಗೆ ಒಳಗಾಗಿ ಬಿಜೆಪಿ ಸೇರಿದ ನಾಯಕರಲ್ಲಿ ಬಿಸಿ ಪಾಟೀಲ್ ಕೂಡ ಒಬ್ಬರು. ಇವರು ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಮುನಿರತ್ನ. ಆರ್ ನಗರ ಕ್ಷೇತ್ರದ ಶಾಸಕರಾದ ಮುನಿರತ್ನ ಬಿಜೆಪಿ ನಾಯಕರಾಗಿದ್ದಾರೆ. ಅಂದಹಾಗೆ ಇವರು ನಾಯ್ಡು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ರೇಣುಕಾಚಾರ್ಯ. ಬಿಜೆಪಿ ನಾಯಕ ರೇಣುಕಾಚಾರ್ಯ ಮಾಜಿ ಸಚಿವರು ಹೌದು. ಇವರು ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಲಕ್ಷ್ಮಣ್ ಸವದಿ. ಬಿಜೆಪಿಯಿಂದ ಬಂಡೆದ್ದು ಕಾಂಗ್ರೆಸ್ ಸೇರಿದ ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯ. ಜಗದೀಶ್ ಶೆಟ್ಟರ್. ಟಿಕೆಟ್ ಕೊಡ್ಲಿಲ್ಲ ಅಂತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ನಾಯಕ ಜಗದೀಶ್ ಶೆಟ್ಟರ್. ಇವರದ್ದು ಲಿಂಗಾಯತ ಸಮುದಾಯ. ಜನಾರ್ದನ ರೆಡ್ಡಿ. ರಾಜ್ಯದಲ್ಲಿ ಕಮಲ ಸರ್ಕಾರ ರಚನೆಗೆ ಕಾರಣವಾಗಿದ್ದ ಜನಾರ್ದನ ರೆಡ್ಡಿ ಈಗ ಕೆಆರ್ಪಿಪಿ ಪಕ್ಷ ಹುಟ್ಟು ಹಾಕಿದ್ದಾರೆ. ಇವರದ್ದು ರೆಡ್ಡಿ ಸಮುದಾಯ. ಯುಟಿ ಖಾದರ್. ಕಾಂಗ್ರೆಸ್ ನಾಯಕರಾದ ಇವರು ಸದ್ಯ ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ. ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯ ರಾಜಕೀಯದಲ್ಲಿರೋ ಕೆಲ ಸ್ಟಾರ್ ರಾಜಕಾರಣಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇದನ್ನ ಯಾಕೆ ಮಾಡಿದ್ವಿ ಅಂದ್ರೆ ರಾಜ್ಯದಲ್ಲಿ ಬಹುತೇಕ ರಾಜಕಾರಣಿಗಳು ವಿನ್ ಆಗೋದು ಇದೇ ಜಾತಿ ಬಲದಿಂದ. ಸೊ ರಾಜ್ಯದ ಜಾತಿ ರಾಜಕಾರಣದ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.